ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಮೊದಲನೇ ಸಾರಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಮ್ಮ ಚಾನಲ್ಗೆ ಸಕ್ಸಸ್ ಸಿಕ್ಕಿದೆ. ಇನ್ನೂ ಕೂಡ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ಕೂಡ ಒಂದು ಅನ್ಸ್ಟಿಚ್ಡ್ ಬ್ಲೌಸ್ ಮೆಟೀರಿಯಲ್ ಮೇಲೆ ಹೇಗೆ ನಾರ್ಮಲ್ ಸೂಜಿಯಿಂದ ಆ್ಯರಿ ವರ್ಕ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ಈಸಿಯಾಗಿ. ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಅಳತೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ನಾನು ಈ ರೀತಿ ಶೋಲ್ಡರು 5 ತೊಗೊಂಡಿದ್ದೀನಿ. ಹಾಗೆ ಕೆಳಗಡೆ 6.5 ತೊಗೊಂಡು 11 ಇಂಚು ಲೆಂತ್ ಇದೆ ಇದು ತೊಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು, ನೆಕ್ಸ್ಟು ನಾನಿಲ್ಲಿ ಜರಿ ಥ್ರೆಡ್ ತಗೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬಂದಿದ್ದೀನಿ. ಜರಿ ಥ್ರೆಡ್ನ ನೀವು 2 ಎಳೆನಲ್ಲಿ ತೊಗೊಳ್ಳಿ. 2 ಎಳೆನಲ್ಲಿ ತೊಗೊಂಡ್ರೆ ನಿಮಗೆ ತಿಕ್ಕಾಗಿ ಬರುತ್ತೆ ನೀವು ಚೈನ್ ಸ್ಟಿಚ್ಚು. ಆದ್ದರಿಂದ ನೀವು 2 ಎಳೆ ತೊಗೊಂಡು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ನಿಧಾನವಾಗಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೆಕ್ಸ್ಟು ನಾನಿಲ್ಲಿ ಶುಗರ್ ಬೀಡ್ಸ್ನ ತಗೊಂಡು ಈ ರೀತಿ ಚೈನ್ ಸ್ಟಿಚ್ನ ಪಕ್ಕದಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. 4 5 ಬೀಡ್ಸ್ ತೊಗೊಂಡು ನೀಟಾಗಿ, ಜಾಸ್ತಿ ಬೀಡ್ಸ್ ತೊಗೊಂಡ್ಬೇಡಿ. ಕಡಿಮೆ ಬೀಡ್ಸ್ ತೊಗೊಂಡಷ್ಟು ತುಂಬಾ ಸ್ಟಿಫಾಗಿ ನೀಟಾಗಿ ಕೊಟ್ಕೊಳ್ಳುತ್ತೆ. ನೀವು ಪೇಷನ್ಸಿಂದ ಮಾಡೋದಾದರೆ ಕಡಿಮೆ ಬೀಡ್ಸ್ ತೊಗೊಳ್ಳಿ. 3 4 ಅಷ್ಟೇ, ತುಂಬ ನೀಟಾಗಿ ಬರುತ್ತೆ. ಶುಗರ್ ಬೀಡ್ಸ್ನ ನೀಟಾಗಿ ಫಿನಿಶ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ಸೂಜಿ ದಾರ ತಗೊಂಡು ನಾನಿಲ್ಲಿ 4 mm ಬೀಡ್ಸ್ನ ತಗೊಂಡಿದ್ದೀನಿ. ಈ ರೀತಿ ನೀವು ಶುಗರ್ ಬೀಡ್ಸ್ ಪಕ್ಕದಲ್ಲಿ 4 mm ಬೀಡ್ಸ್ನ ನೀಟಾಗಿ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. 3 4 ಬೀಡ್ಸ್ ಅಷ್ಟೇ ತಗೊಳ್ಳಿ. ಇದು ಕೂಡ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೀವು ಸೇಮ್ ಆ್ಯರಿ ನೀಡ್ಲಲ್ಲಿ ಮಾಡಿದಷ್ಟೇ ನೀಟಾಗಿ ಬಂದಿದೆ. ಒಂದು ಸ್ವಲ್ಪನೂ ಎಲ್ಲೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನಿಮಗೆ. ನೀವೇ ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. 3 ಮಣಿ ತೊಗೊಂಡ್ರೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ. 2-3 ಮಣಿನೇ ತೊಗೊಂಡು ನಿಧಾನ ಮಾಡ್ಕೊಳ್ಳಿ ಪೇಷನ್ಸಿಂದ. ಹಾಗೆಯೇ ನಾನಿಲ್ಲಿ ಸ್ಟಾರ್ಟಿಂಗಿಂದ 1/4 ಇಂಚ್ ಬಿಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ 4 mm ಬೀಡ್ಸ್ ಪಕ್ಕದಿಂದನೂ 4 ಇಂಚ್ ಬಿಟ್ಕೊಂಡಿದ್ದೀನಿ. ಒಂದು ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಮತ್ತೆ 1/4 ಇಂಚ್ ಗ್ಯಾಪ್ ಇರಬೇಕು. ನೋಡ್ಬೇಕು, ನಾನಿಲ್ಲಿ ತೋರಿಸಿರೋ ರೀತಿ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋಗಿ.
ನೋಡಿ ಈ ಥರ ಮೇಲಿಂದ 1/4 ಇಂಚು ಪಕ್ಕದಿಂದನೂ 1/4 ಇಂಚು ಬಿಟ್ಕೊಳ್ತಾ 1 ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ನಾನಿಲ್ಲಿ 3 mm ಬೀಡ್ಸ್ ತೊಗೊಂಡಿದ್ದೀನಿ. 3 mm ಬೀಡ್ಸ್ನೂ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ದಿಲ್ಲ ಅಲ್ಲಿ ಕರೆಕ್ಟಾಗಿ ನಾನಿಲ್ಲಿ ತೋರಿಸಿರೋ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಕೊನೆಗೆ ಈ ಥರ ಒಂದು ಮಣಿ ಸ್ಟಿಚ್ ಮಾಡಿಕೊಂಡು ಅದ್ರ ಸುತ್ತ ಮತ್ತೆ ಈ ರೀತಿ ಮಣಿಗಳನ್ನ ನೀಟಾಗಿ ನಾನಿಲ್ಲಿ ತೋರಿಸಿರೋ ರೀತಿಯೇ ಸ್ಟಿಚ್ ಮಾಡಿಕೊಂಡು ಆಪೋಸಿಟ್ ಸೈಡ್ನಲ್ಲಿ ನೀವು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಮಾರ್ಕ್ ಮಾಡಿದ ಜಾಗಕ್ಕೆ ಮಾಡ್ತಾ ಹೋಗಿ ಈ ಥರ. ನೋಡಿ ಈ ರೀತಿ ನೀಟಾಗಿ ಆದ ನಂತರ ನಾನಿಲ್ಲಿ ಲೀಫ್ ಶೇಪ್ದು ಸ್ಟೋನ್ ತೊಗೊಂಡಿದ್ದೀನಿ, ಕ್ಲಿಪ್ ಸ್ಟೋನನ್ನು. ಈ ರೀತಿ ಶೇಪ್ನಲ್ಲಿ ನೀವು ಈ ಶೇಪ್ನಲ್ಲಿ ಈ ರೀತಿ ಗ್ಲೂ ಅಪ್ಲೈ ಮಾಡಿಕೊಂಡು ಅಲ್ಲಿಗೆ ಇದನ್ನು ನೀಟಾಗಿ ಸ್ಟೋನ್ಸ್ನ ಈ ರೀತಿ ಸ್ಟಿಕ್ ಮಾಡಿ, ಹಾಗೆಯೇ ಕೆಳಗಡೆ ಕೂಡ ಮಧ್ಯದಲ್ಲಿ ಮತ್ತೆ ಒಂದು ಸ್ಟೋನನ್ನು ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಳ್ತಾ ಬನ್ನಿ. ತುಂಬಾ ಸಿಂಪಲ್ ಡಿಸೈನು, ತುಂಬ ಈಸಿಯಾಗಿ ತುಂಬ ನೀಟಾಗಿ ಮಾಡ್ಕೊಬೋದು ನೀವು. ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ, ಗ್ಲೂ ಅಪ್ಲೈ ಮಾಡಿ. ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ನಾನು ಸೂಜಿನಲ್ಲೇ ಮಾಡಿರೋದಿದು, ತುಂಬಾ ನೀಟಾಗಿ ಬಂದಿದೆ. ತುಂಬಾ ಈಸಿ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.